ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೊದಲು ಕಂಡೋರ್ ವಸ್ತುಗೆ ಆಸೆ ಪಡೋದನ್ನ ಬಿಡು. ಛೇ, ನಾನು ಮೊದಲೇ ಹೇಳ್ದೆ ಆಸೆ ಪಟ್ಟಿದ್ದು ಸಿಕ್ಕಿಲ್ಲ ಅಂದ್ರೆ ಮನಸ್ತಾಪ ಆಗುತ್ತೆ ಅಂತ. ಈಗ ನೋಡು ಅದೇ ಆಯ್ತು. ನನ್ನ ಮಾತೇ ಕೇಳೋಲ್ಲ. ಏನ್ ಮನಸ್ತಾಪ? ಏನಾಯ್ತು? ನಿನಗೆ ರಾಜರು ಸನ್ಮಾನ ಮಾಡಿದ್ರು, ಬಂಗಾರದ ಒಡವೆಗಳನ್ನ ಉಡುಗೊರೆಯಾಗಿ ನೀಡಿದ್ರು ಅಂತ ನಿಮ್ ಭಾವ ಓಲಿಲ್ ಬರ್ದಿದ್ರು. ಹೌದು. ಮತ್ತೆ ನಿನ್ ಬುತ್ತಿಲಿ ಒಡವೆಗಳೇ ಕಾಣ್ತಿಲ್ಲ. ಅದಿದ್ರೆ ಅಲ್ವಾ ಅತ್ಗೆ ಕಾಣೋದಕ್ಕೆ? ಏನಾಯ್ತು? ಅದನ್ನಲ್ಲೇ ಕೊಟ್ಬಿಟ್ ಬಂದ್ನಲ್ಲ. ಯಾರ್ಗೆ? ನಿಮ್ ಅಕ್ಕನ್ಗ? ಅಲ್ಲ, ಕೌಶಿಕಿಗೆ. ಕೌಶಿಕಿ? ಅವಳು ಯಾರು? ಅಕ್ಕ, ತಪ್ಪು ತಿಳಿಬೇಡ. ನಿನಗೆ ಒಡವೆ ಕೊಟ್ಟಾಗ ನಿನಗಿಷ್ಟ ಬಂದ ಹಾಗೆ ಮಾಡು ಅಂತ ಹೇಳಿದ್ದೆ. ಆದ್ರೆ ಅದರ ಅವಶ್ಯಕತೆ ಇವ್ರಿಗೆ ಹೆಚ್ಚಿದೆ. ಅದನ್ನ ಇವ್ರಿಗೆ ತಂದುಕೊಡ್ತೀಯಾ? ನಮಗಿಂತ ಹೆಚ್ಚಿನ ಅವಶ್ಯಕತೆ ಆಕೆಗಿದೆ ಅಂತ ಅನಿಸ್ತು, ಹಾಗಾಗಿ ಕೊಟ್ಟು ಬಂದೆ. ಅತ್ತಿಗೆ, ಅಣ್ಣ ಇನ್ನೂ ಬಂದಿಲ್ವಾ? ಬಂದ್ರು, ಹೋದ್ರು. ನಾನ್ ಬಂದಿದ್ದು ಹೇಳಿಲ್ವಾ ಅಣ್ಣನ್ಗೆ? ಹೇಳ್ದೆ, ಆದ್ರೂ ಹೋದ್ರು. ನಾನ್ ಬಂದಿದ್ದೀನಿ ಅಂತ ಗೊತ್ತಾದ ಮೇಲೂ ಅಣ್ಣ ಹೊರಟೋದ್ನಾ? ಅಮ್ಮ, ನಾನು ಹೋಗಿ ಅಣ್ಣನ್ ಮಾತಾಡ್ಸ್ಕೊಂಬರ್ತೀನಿ. ಹಿಟ್ಟಿಗೆ ಗತಿ ಇಲ್ಲ, ಜುಟ್ಟಿಗೆ ಮಲ್ಗೆ ಹೂ ಅಂದಂಗಾಯ್ತು. ನಮ್ಗೆ ಗತಿ ಇಲ್ಲ, ದಾನ ಮಾಡಿ ಬಂದಿದ್ದಾನೆ. ದೊಡ್ಡ ದಾನವೀರ ಶೂರ ಕರ್ಣ ಇವನು. ಬಂದ್ರು 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 ಬಂದ್ರು. ಶುರು. ಎಷ್ಟೋ ಧೈರ್ಯ ನಿನಗೆ! ನನ್ನ ಸಾಲ ತೀರಿಸಲ್ಲ ಅಂತ್ಯ. ಇವತ್ತು ಸಾಲ ತೀರಿಸಲಿಲ್ಲ ಅಂದ್ರೆ ನಿನ್ನ ಜೀವ ಸಹಿತ ಸುಟ್ಟು ಹಾಕಬರ್ತೀನಿ. ಏನಿ ದೌರ್ಜನ್ಯ? ಯಾಕೆ ಬಡಪಾಯಿಗೆ ಹೊಡಿತಾ ಇದ್ದೀರಾ? ಓಹೋ, ಗುರುರಾಜ ವೆಂಕಟನಾಥ, ಕಷ್ಟ ಅಂತ ಕೈಕಾಲು ಹಿಡಿದು ಸಾಲ ತಗೊಂಡ ಮೇಲೆ ವಾಪಸ್ ಕೊಡ್ಬೇಕೋ ಬೇಡವೋ? ವಾಪಸ್ ಕೊಡಕ್ಕೆ ಸಾಲ ನಾನಾ ತಗೊಂಡಿದ್ದೀನಿ. ನಮ್ಮಪ್ಪ ಸತ್ಯ 1 ವರ್ಷ ಆಯ್ತು. ಅವ್ರು ಕೊಟ್ಟಿರೋ ಸಾಲನ ನನ್ನನ್ನು ತೀರ್ಸು ಅಂದ್ರೆ ನಾನೇನು ತೀರಿಸ್ಲಿ? ಅದು ಅಲ್ಲದೆ ಅವ್ರು ಸಾಲ ಮಾಡಿರೋದೇ ಗೊತ್ತಿಲ್ಲ. ಅದೇನ್ ಸಣ್ಣ ಪುಟ್ಟ ಮೊತ್ತವೇ? 1,100 ವರಹ ಏನು ಹುಡುಗಾಟ್ವೆ? ನನ್ನ ಒಟ್ಟು ಆಸ್ತಿ ಮಾರಿದ್ರು ಅಷ್ಟು ಹಣ ಬರಲ್ಲ. ಇವನು ಹೇಳೋದ್ರಲ್ಲೂ ನ್ಯಾಯ ಇದೆ ಅಲ್ವಾ ಆಚಾರ್ಯರೇ? ಅಷ್ಟೊಂದು ಹಣ ಇವನು ಹೇಗ್ ಕೊಡ್ತಾನೆ? ಹೋಗ್ಲಿ, ಸಾಲ ಕೊಟ್ಟಿರೋದಕ್ಕೆ ಸಾಕ್ಷಿ ಏನಾದ್ರೂ ಇದೆಯಾ? ಯಾಕಿಲ್ಲ. ರಾಕ್ಷಸ ನಾಮ ಸಂವತ್ಸರ ಆಷಾಢ ಮಾಸ 13ನೇ ತೇದಿ ಪಂಚಮಿ ದಿನ ಶುಭ ಮಂಗಳವಾರದಂದು ಇವರಪ್ಪ ಸಾಲ ತಗೊಂಡು ನನಗೆ ಪತ್ರ ಬರೆದು ಕೊಟ್ಟಿದ್ದಾನೆ. ಅಂದ ಮೇಲೆ ತಂದೆ ಮಾಡಿದ ಸಾಲನ ಮಗ ತೀರಿಸ್ಬೇಕೋ ಬೇಡವೋ? ಹೌದು, ತಂದೆ ಮಾಡಿದ ಅದು ಯಾವುದೇ ಸಾಲ ಆದರೂ ಮಗ ಆದವನು ಅದನ್ನ ತೀರಿಸ್ಬೇಕು. ಅದೇ ಧರ್ಮ, ಅದೇ ಶಾಸ್ತ್ರ. ಇದು ಅಪ್ಪನ ಹುಟ್ಟಿದ ಮಾತು ಅಂದ್ರೆ. ವೆಂಕಟನಾಥ, ಇಷ್ಟು ದಿವಸ ಎಲ್ಲಿದ್ಯಪ್ಪ ನೀನು? ಮಧುರೆನಲ್ಲಿ ಓದ್ತಾ ಇದ್ದೆ ಅಲ್ವಾ? ಛೆ ವೆಂಕಟನಾಥ, ಮಂಗಳಾರತಿ ಸಮಯದಲ್ಲಿ ಗಂಟೆ ಠಣ್ ಅಂತ ಹೊಡೆದ ಹಾಗೆ ಧರ್ಮ ನೋಡಿದು ಬಿಟ್ಟಿಯಪ್ಪ. ಭೇಷ್, ಮೆಚ್ಚಿದ ನಿನ್ನ. ಆಗ ನನಗಿನ್ನೂ 9 ವರ್ಷ. ಇನ್ನೂ ಸಣ್ಣವಳು. ಮದುವೆ ಅಂದ್ರೇನೆ ಏನು ಅಂತ ಗೊತ್ತಿರಲಿಲ್ಲ. ಗೆಳತಿಯರ ಜೊತೆ ಆಟಾಡ್ತಿದ್ದು ನನ್ನನ್ನು ಕರ್ಕೊಂಡ್ಬಂದು ಮಾಂಗಲ್ಯ ಧಾರಣೆ ಮಾಡಿಸ್ಬಿಟ್ರು.
ನನ್ನ ಕರ್ಮಕ್ಕೆ ಮದುವೆ ಆದ ಒಂದೇ ವರ್ಷಕ್ಕೆ ಗಂಡ ಅನ್ನಿಸ್ಕೊಂಡವನು ತೀರ್ಕೊಂಡ್ಬಿಟ್ಟ. ಅದು ನನ್ನ ತಪ್ಪ. ಪಾಪ ಪುಣ್ಯ ನನಗೇನು ಗೊತ್ತು, ತಾಳಿ ಕಟ್ಟಿಸ್ದವ್ರೆ ಕಿತ್ಕೊಂಡ್ಬಿಟ್ರು. ಮಕ್ಕಳಿಗೆ ಹೆತ್ತವರೇ ದೇವ್ರಂತಾರೆ, ಆದರೆ ನನ್ನ ಪಾಲಿಗೆ ಅವರೇ ಶತ್ರುಗಳಾಗ್ಬಿಟ್ರು. ಗಂಡ ಸತ್ ಕೂಡ್ಲೆ ಮುಖನೂ ನೋಡದೆ ದೂರ ಉಳಿದು ಬಿಟ್ರು. ನಾನೇನು ಪಾಪ ಮಾಡಿದ್ನೋ ಏನೋ. ಹೆತ್ತವರೇ ಹೀಗೆ ಮಾಡಿದ್ರೆ ಮಕ್ಕಳಾದವ್ರು ಏನು ಮಾಡೋದು ನೀವೇ ಹೇಳಿ. ಸಮಾಧಾನ ಮಾಡ್ಕೋ ರಾಜಿ, ಎಷ್ಟು ಅಂತ ಅಳ್ತೀಯ? ನಿಂದು ಮುಗಿಯೋದ ಕತೆ. ಒಟ್ಟಿನಲ್ಲಿ ಹೆಣ್ಣಾಗಿ ಹುಟ್ಟೋದೇ ಶಾಪ, ಅದರಲ್ಲೂ ಚಿಕ್ಕ ವಯಸ್ಸಲ್ಲಿ ವಿಧವೆ ಆಗೋದು ರೌರವ ನರಕ. ಬದುಕು ಸಾಕಾಗಿ ಹೋಗಿದ್ಯಮ್ಮ. ವೈದವ್ಯ ಜೊತೆ ಸಕೇಶಿಯಾಗಿರೋದು ಇನ್ನೂ ನರಕ. ಮಡಿ ಕೆಲ್ಸಕ್ಕೆ ಬರೋದಿಲ್ಲ, ಅಡುಗೆ ಮಾಡೋ ಹಾಗಿಲ್ಲ. ಮಾವ ಮಾಡಾಕಿದ್ದನ್ನೇ ತಿನ್ಬೇಕು. ನಮ್ಮ ಮಾವನು ತಿನ್ನೋ ಅನ್ನಕ್ಕೂ 100 ಮಾತಾಡ್ತಾರೆ. ಸಾಯೋಣ ಅಂದರೆ ಅದಕ್ಕೂ ಧೈರ್ಯ ಇಲ್ಲ ನನಗೆ. ಏ ತಪ್ಪು ಕಂದ, ಹಾಗೆಲ್ಲ ಯೋಚನೆ ಮಾಡಬೇಡ. ತುಂಬು ಗರ್ಭಿಣಿ, ಸೀಮಂತದ ಸಂಭ್ರಮ ಮುಗಿಯೋ ಮೊದಲೇ ಗಂಡನ್ನು ಗರ್ಭದಲ್ಲಿದ್ದ ಮಗುನು ಕಳ್ಕೊಂಡ ಪಾಪಿ ನಾನು. ನಾನೇ ಇನ್ನೂ ಬದುಕಿಲ್ವೇ? ಪೂರ್ವ ಜನ್ಮದ ಕರ್ಮನ ಪೂರೈಸದೆ ಸತ್ರೆ ಜನ್ಮ ಜನ್ಮಾಂತರಕ್ಕೂ ಹಿಂಬಾಲಿಸ್ಕೊಂಡು ಬರುತ್ತಂತೆ. ಅದಕ್ಕೆ ಕರ್ಮನೋ ಕಷ್ಟನೋ ಎಲ್ಲ ಇದೇ ಜನ್ಮದಲ್ಲಿ ಪೂರೈಸ್ಕೊಂಡು ಹೋಗಬೇಕು. ಅದಕ್ಕೆ ಅಮ್ಮ ಸುಮ್ಮನಿದ್ದೀನಿ. ಆದರೆ ಎಷ್ಟು ದಿನ ಅಂತ ಹೀಗೆ ಇರೋದು? ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಕ್ಷೇತ್ರಕ್ಕೆ ಹೋಗಿ ಮಡಿ ಹಿಡಿತೀನಿ. ಆಗ ಮನೆ ಕೆಲಸನೂ ಮಾಡ್ಬೋದು, ಮಾವನವ್ರಿಗೂ ಸಹಾಯ ಆಗುತ್ತೆ. ಆ ಲೋಹಿತನ ಕಾಟನೂ ತಪ್ಪುತ್ತೆ. ಲೋಹಿತ ಲೋಹಿತ ಅಂದ್ರೆ ನಿಮ್ಮ ಸೋದರತ್ತೆ ಮಗ ಲೋಹಿತಾಚಾರ್ಯ ತಾನೆ? ಹೌದಮ್ಮ. ಅವನು ಏನೇ ಮಾಡ್ದ? ಅವನನ್ನ ಮದುವೆ ಆಗ್ತೀನಿ ಅಂತ ನನ್ನ ಹಿಂದೆ ಬಿದ್ದಿದ್ದಾನೆ.